ಸರ್ ನಮಸ್ತೆ ಸರ್. ನಮಸ್ತೆ. ಇವತ್ತು ನೀವು ನೋಡ್ತಾ ಇರ್ಬೋದು ಮೆಣಸಿನ ಗಿಡದ ಒಂದು ಹೊಲದಲ್ಲಿ ಇದ್ದೀವಿ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕುರುಬ್ರಳ್ಳಿ ಅನ್ನುವ ಗ್ರಾಮದಲ್ಲಿ ನಾವೇನು ಮಾಡಿದ್ದೀವಿ. ಸೊ ಈ ಊರಿನ ಮಾದರಿ ರೈತರಾದಂಥ ಮೊಹಮ್ಮದ್ ರಫಿ ಅವರ ಜಮೀನಲ್ಲಿ ನಾವಿದ್ದೀವಿ. ಅವ್ರದ್ದು ಇದು ಒಂದು 3/4 ಎಕರೆ ಜಮೀನಿಗೆ ನಾವೇನು ಮಾಡಿದ್ದೀವಿ, ಚಿಲ್ಲಿನ ಏನು ಮಾಡಿದ್ದಾರೆ, ಹಚ್ಚಿದ್ದಾರೆ. ಸೊ ಬೆಡ್ ಅಪ್ಲಿಕೇಶನಿಂದ ಏನು ಮಾಡಿದರೆ ನಮ್ಮ ಪ್ರಾಡಕ್ಟ್ನ ನಾವು ರೈಸರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಒಂದು ಬ್ರ್ಯಾಂಡ್ ಆದಂಥ ಒಂದು ಪ್ರಾಡಕ್ಟ್ಗಳನ್ನ ನಾವೇನು ಮಾಡಿದ್ದೋ ವಿತರಣೆ ಮಾಡಿದ್ದು. ಸೊ ಈಗ ಈ ಫಸ್ಲು ನೀವೇ ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ಗಿಡಗಳು ಅಂತ. ಸೊ ಇದ್ರ ಬಗ್ಗೆ ಅವ್ರ ಬಾಯಿಂದನೇ ನಾವೇನು ಮಾಡೋಣ ಕೇಳೋಣ. ಸೊ ನಮಸ್ತೆ ರಫಿ ಅವರೇ, ನಿಮ್ಮ ಹೆಸರು? ಮೊಹಮ್ಮದ್ ರಫಿ ಅಂತ. ಯಾವ ಊರು ಇದು? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಚಿತ್ರದುರ್ಗ ಅಂತ ಊರು. ಸೊ ಫಸ್ಟ್ ನಾವು ಏನು ಮಾಡಿದ್ದು, ಇವ್ರಿಗೆ ಯಾವ್ಯಾವ ರೀತಿ ಈ ಪದಾರ್ಥಗಳನ್ನ ಬಳಸಿದ್ದಾರೆ ಅಂತ ಅಂದ್ಬಿಟ್ಟು ಕೇಳೋಣ. ಸೊ ಫಸ್ಟು ನೀವು ಸೊಸೆ ಹಚ್ಚೋಕ್ಕಿಂತ ಮುಂಚೆ ಏನೇನೆಲ್ಲ ಉಪಯೋಗಿಸ್ಕೊಂಡು ಈಗೆಲ್ಲ ಬೆಳೀತಾ ಇದ್ರಿ? ಫಸ್ಟಿಗೆ ಸಾಲು ಹೊಡೆದಾಗ DAP ಜೊತೆಗೆ ಬೂಪೋಟನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದ್ಮೇಲೆ ಸಣ್ಣ ಊಟ ರೋಗ ಬಿದ್ದುಬಿಟ್ಟಿತ್ತು. ಅದೇ ಸರಿಯಾಗಿ ರೋಗ ಬಿದ್ದಿರೋ ಸೊಸೆ ಮುಟ್ಟಾಗಿಬಿಟ್ಟಿತ್ತು ಅಂತ ಅದನ್ನ ಸಿಗ್ತಾ ಇರಲಿಲ್ಲ. ಸೊಸೆ ಇನ್ನು 15 ದಿವಸ 20 ದಿವಸ ಅಂತಿದ್ರು. ಮಳೆ ಬಂತು ಅಂತ ಹೇಳ್ಬಿಟ್ಟು ಅದನ್ನೇ ತಗೊಂಬಂದು ಫಸ್ಟು ವಿರಾಟನ್ನು ಟ್ರೈನಲ್ಲೇ ಅಪ್ಲೈ ಮಾಡಿ ನಾಟಿ ಮಾಡಿದೆ ಸರ್. ಹಾಗಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ಕ್ರಾಪಲ್ಲಿ ಇದ್ದಂಥ ನರ್ಸರಿಲಿ ಇದ್ದಂಥ ಸ್ಕ್ರಾಪ್ ಸೊಸಿಗಳನ್ನ ಏನು ಮಾಡಿದ್ದಾರೆ, ಮಳೆ ಬರ್ತಾ ಇಲ್ಲ ನೀವು ಇದು ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸೊಸಿ ಚೆನ್ನಾಗಿಲ್ಲದೆ ಇರೋ ಸೊಸಿನ ಏನು ಮಾಡಿದ್ದಾರೆ, ನರ್ಸರಿಯಿಂದ ತೊಗೊಬಂದು ಹಚ್ಚಿದ್ರು. ಹಚ್ಬೇಕಾದ್ರೆ ಏನು ಮಾಡಿದ್ದಾರೆ, DAP ಜೊತೆಗೆ ನಮ್ಮ ಬೂ ಪ್ರೊಟೆಕ್ಟರ್ನ ಏನು ಮಾಡಿದ್ದಾರೆ, ಮಿಕ್ಸ್ ಮಾಡಿ ಏನು ಮಾಡಿದ್ದಾರೆ, ಸಾಲಕ್ಕೆ ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಏನಾಗಿದೆ, ಸೊಸಿ ಏನಾಗಿದೆ, ಒಂದೊಂದೇ ಕಡ್ಡಿ ಇದ್ದಂಥ ಸೊಸಿಗಳು ಈ ವರ್ಷ ಮೆಣಸಿನ್ಕಾಯಿ ಬೆಳೆಯೋಕೆ ಆಗಲ್ಲ ಅನ್ನೋ ಸ್ಟೇಜಲ್ಲಿ ಏನಾಗಿತ್ತು ಅವರಿದ್ದರು. ಸೊ ಯಾವಾಗ ಬೂ ಪ್ರೊಟೆಕ್ಟರ್ನ ಮಿಕ್ಸ್ ಮಾಡಿ ಇವರು ಬಿತ್ತನೆ ಮಾಡೋಕ್ಕೆ ಶುರು ಮಾಡಿದ್ರು, ಆಗ ಗಿಡಗಳಲ್ಲಿ ಏನಾಯಿತು, ಚೇತರಿಕೆ ಕಾಣ್ತಾ ಬಂತು. ಇವತ್ತು ಏನು ಮಾಡಿದ್ದಾರೆ, ಇವತ್ತು ಈ ಮಟ್ಟಕ್ಕೆ ಏನಾಗಿದೆ, ಒಂದೊಂದೇ ಕಡ್ಡಿ ಇದ್ದಂಥ ಸೊಸಿಗಳು ಇವತ್ತು ಹಸಿರೆಲೆಯಿಂದ ಕೂಡಿದ್ದು ಒಳ್ಳೆ ಇಳುವರಿಗೆ ಸಿದ್ಧವಾಗಿ ನಿಂತಿದೆ. ಸೊ ನೆಕ್ಸ್ಟ್ ಏನು ಮಾಡಿದ್ರಿ ಸರ್? ನೆಕ್ಸ್ಟು ಫೋರ್ಸು ಬೃಹತ್ ಬೂತ್ನ ಡ್ರಿಂಚಿಂಗ್ ಮಾಡಿದ್ದೆ. ಸೊಸಿ ನೆಟ್ಟು 20 ದಿವಸಕ್ಕೆ ಏನು ಮಾಡಿದ್ದಾರೆ, ಗ್ರೋಹದ್ ಬುತ್ತು ಮತ್ತು ಫೋರ್ಸ್, ಕೊಳೆ ರೋಗಕ್ಕೆ ಸಂಬಂಧಪಟ್ಟಾಗಿರುವಂಥ ಫೋರ್ಸ್ ಮತ್ತು ಗ್ರೋಹದ್ ಬುತ್ನ ಡ್ರೆಂಚಿಂಗ್ನ ಮಾಡಿದ್ದಾರೆ. ಆಮೇಲೆ ವಿರಾಟು, ಫೋರ್ಸು, ಗ್ರೋಹದ್ ಬೂತ್ 2 ಸಲ ಮುಟ್ಟಿಗೆ ಸ್ಪ್ರೇ ಕೊಟ್ಟಿದ್ದೆ. ಸೊ ಮುಟ್ರಿಗೆ ನಮ್ಮದು ಖುಷಿ ಇವರು ಮನಸ್ಸಲ್ಲಿದೆ. ಸೊ ಇದು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಇವರು ಎಷ್ಟು ಚೀಲನ ಕೂದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಸೊ ತುಂಬ ಒಳ್ಳೆಯದಾಗಲಿ ಸರ್. ಆದಷ್ಟು ಇನ್ನೂ ಹೆಚ್ಚೆಚ್ಚು ನಮ್ಮ ಸಮೃದ್ಧ ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಇಳುವರಿನ ತೆಗೀರಿ. ಯಥೇಚ್ಛವಾಗಿ ಗಿಡನ ಈ ಕಡೆ ಭಾಗದಲ್ಲಿ ಏನಂತಂದರೆ 3 ಬೀಡು ಅಥವಾ 4 ಬೀಡು ಅಷ್ಟೇ ಕುಯ್ಯುವಂಥದ್ದು. 3 ಬೀಡಿಗೆ ಜಾಸ್ತಿ ಮುದ್ರು ಬಂದು ಹೋಗಿರುತ್ತೆ, 4 ಬೀಡು ಗಿಡನೇ ಕಿತ್ತಾಕ್ತಾರೆ. ಅಂಥದ್ರಲ್ಲಿ ಈ ಕಡೆ ಭಾಗದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಮಿನಿಮಮ್ 7 ಬೀಡನ್ನ ನಾನು ಕುಯ್ಸಲಿಕ್ಕೆ ಪ್ಲ್ಯಾನ್ ಮಾಡ್ಕೋತೆ. ಅದಕ್ಕೆ ಬೇಕಾದಂಥ ಹಂತವಾಗಿ ಮೆಡಿಸಿನ್ಸ್ ಏನೇನು ಕೊಡಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಿಮಗೆ ಆದಷ್ಟು ಹೆಚ್ಚು ಬೀಡು ಕುಯ್ಯಿರಿ ಸರ್, ಒಳ್ಳೊಳ್ಳೆ ಇಳುವರಿನ ತೆಗೀರಿ. ಇದೇ ರೀತಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಸಿ ಅಂತ ಹೇಳ್ತಾ ಇವತ್ತು ನಿಮಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಯಾಕೆ ಅಂತಂದರೆ ನಮ್ಮ ಪ್ರಾಡಕ್ಟ್ನ ಉಪಯೋಗಿಸಿ ಇಟ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾವು ರೈತರಿಗೆ ಹೇಳೋದಿಷ್ಟೇ, ಆದಷ್ಟು ಸಾವಯವ ಕಡೆ ಗಮನನ ಕೊಡಿ. ದಯವಿಟ್ಟು ಕೆಮಿಕಲ್ಸ್ನ, ರಾಸಾಯನಿಕ ಬಳಸೋದನ್ನು ಕಡಿಮೆ ಮಾಡ್ತಾ ಬನ್ನಿ. ಸೊ ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ಭೂಮಿನ ಫಲವತ್ತಾಗಿ ಮಾಡ್ಕೊಳ್ಳಿ. ಹಾಗೆ ಹೆಚ್ಚೆಚ್ಚು ಇಳುವರಿನ ಪಡ್ಕೊಳ್ಳಿ. ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆ ಫಲವತ್ತಾದ ಭೂಮಿನ ಉಡುಗೊರೆಯಾಗಿ ಕೊಡೋಣ ಅಂತ ಹೇಳ್ತಾ ಇವತ್ತು ನನಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಸಿದ್ದಕ್ಕೆ ಮೊಹಮ್ಮದ್ ರಫಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಎಲ್ಲ ರೈತರಿಗೂ ಈ ಪದಾರ್ಥನ ಉಪಯೋಗಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ರೈಸರ್ಸ್ ಇಂಡಿಯಾ. ಇವ್ರದ್ದು ಎಲ್ಲನೇ